ಸ್ನೇಹಿತರೆ ನಮಸ್ಕಾರ. ಹಳೆ ATM ಕಾರ್ಡ್ ತಾನೆ, ಏನಾಯ್ತು ಬಿಡು, ಬಿಸಾಕದ್ರಾಯ್ತು, ಅದನ್ನ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ. ಹಳೆ ATM ಕಾರ್ಡ್ ಅಲ್ಲಿ ನಾವು ಅಕೌಂಟ್ ಅಲ್ಲಿರೋ ದುಡ್ಡನ್ನೇ ತಗೊಳಕ್ಕಾಗಲ್ಲ, ಇನ್ನು ಅಕೌಂಟ್ ಅಲ್ಲಿರೋ ದುಡ್ಡು ಖಾಲಿ ಆಗ್ಬಿಡುತ್ತಾ ಅಂತ ನೆಗ್ಲೆಕ್ಟ್ ಮಾಡೋರು ಈಗಿನ ಜನರೇಷನ್ ಅಲ್ಲಿ ತುಂಬಾ ಜನ ಇದ್ದಾರೆ ಅಂತಾನೆ ಹೇಳ್ಬಹುದು. ಹಳೆ ATM ಕಾರ್ಡ್ ತಾನೆ ಬಿಸಾಕ್ಬಿಡೋಣ, ಹೊಸ ATM ಕಾರ್ಡ್ ಬಂದಿದೆಯಲ್ಲ, ಇನ್ನು ಹಳೆ ATM ಕಾರ್ಡ್ ಇಟ್ಕೊಂಡು ಏನ್ ಮಾಡಬೇಕು ಅಂತ ಒಂದಷ್ಟು ಜನ ಕ್ವಶನ್ ಅನ್ನ ಮಾಡ್ತಾರೆ. ಅಂತವರು ಇವತ್ತಿನ ಈ ವಿಡಿಯೋವನ್ನ ನೋಡ್ಲೇಬೇಕು. ಯಾಕಂತಂದ್ರೆ ATM ಕಾರ್ಡ್ ಅಂತ, ಅದರಲ್ಲೂ ಹಳೆ ATM ಕಾರ್ಡ್ ಅಂತ ನೀವು ಹಗುರವಾಗಿ ತೆಗೆದುಕೊಳ್ಳಕ್ಕೆ ಹೋಗ್ಬೇಡಿ. ಹಳೆ ATM ಕಾರ್ಡ್ ಅಲ್ಲಿ ನಾವು ಹಣನೇ ಡ್ರಾ ಮಾಡ್ಕೊಳಕ್ಕಾಗಲ್ಲ. ಇನ್ ಖಾತೆಲಿರೋ ಹಣ ಖಾಲಿ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗೂ ಖಾಲಿ ಆಗುತ್ತೆ. ಯಾಕಂತಂದ್ರೆ ಇವತ್ತಿನ ಜನರೇಷನ್ ಹಂಗಿದೆ, ಆಧುನಿಕ ಟ್ರೆಂಡ್ ಹಂಗಿದೆ, ಕೂತಲ್ಲೇ ಏನು ಬೇಕಾದ್ರೂ ಕೂಡ ಮಾಡಬಹುದು. ಹಾಗಾದ್ರೆ ATM ಕಾರ್ಡ್ ಅವಧಿ ಮುಗ್ದೋಗಿದೆ, ಹಳೆ ATM ಕಾರ್ಡ್ ಇಟ್ಕೊಂಡು ನಾನು ಏನು ಮಾಡಲಿ, ಅದನ್ನು ಏನು ಮಾಡಬೇಕು, ಹೇಗೆ ಬಳಸಬೇಕು ಅನ್ನೋದನ್ನ ಒಂದಷ್ಟು ಡೀಟೇಲ್ಸ್ ಅನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಸ್ನೇಹಿತರೆ, ನಾನು ವಿಮಲಾ ನಾಗರಾಜ್, ನೀವು ನೋಡ್ತಾ ಇದ್ದೀರಾ KS ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ, ಮಾಹಿತಿ ಇಷ್ಟ ಆಯ್ತು ಅಂತಂದ್ರೆ ಈ ಮಾಹಿತಿನ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಸ್ನೇಹಿತರೆ, ಅವಧಿ ಮುಗಿದ ATM ಕಾರ್ಡ್ ಅಂತ ನೀವು ಅನ್ಕೊಳ್ಳಕ್ಕೆ ಹೋಗಬೇಡಿ. ಅವಧಿ ಮುಗ್ದೋಗಿದ್ರು ಕೂಡ ಕೆಲವು ಕಳ್ಳರು ಅದನ್ನ ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ತಾರೆ. ಅದರ ಜೊತೆಗೆ ಅವಧಿ ಮುಗ್ದಿರೋ ATM ಕಾರ್ಡ್ ಅಲ್ಲಿ ನಾನು ಹಣನೇ ಡ್ರಾ ಮಾಡ್ಕೊಳಕ್ಕಾಗಲ್ಲ, ಇನ್ನು ಅಕೌಂಟ್ ಅಲ್ಲಿ ಇರ್ತಕ್ಕಂಥ ಹಣ ಖಾಲಿ ಆಗುತ್ತಾ ಅಂದ್ರೆ ನಿಜ ಖಾಲಿ ಆಗುತ್ತೆ. ಅದರ ಜೊತೆಗೆ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಸಣ್ಣ ವಿಷಯ ಅಂತ ಅನ್ಕೊಳ್ಳಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಸೈಬರ್ ಕಳ್ಳರ ಕೈಗೆ ಏನಾದ್ರೂ ನಿಮ್ಮ ಹಳೆಯ ATM ಕಾರ್ಡ್, ನೀವು ಬೇಡ ಅಂತ ಬಿಸಾಕಿರ್ತಕ್ಕಂಥ ATM ಕಾರ್ಡ್ ಏನಾದ್ರೂ ಸಿಕ್ತು ಅಂತ ಅಂದ್ರೆ ಅವರು ನಿಮ್ಮ ಖಾತೆಯಲ್ಲಿರ್ತಕ್ಕಂಥ ಕಂಪ್ಲೀಟ್ ಹಣವನ್ನ ಉಡಾಸ್ ಮಾಡ್ಬಿಡ್ತಾರೆ. ಸೊ ಅಂತವರ ಒಂದು ವಿರುದ್ಧ ನೀವು ಹುಷಾರಾಗಿರ್ಬೇಕು ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದೆ. ಎಲ್ಲಿ ನೋಡಿದ್ರು ಕೂಡ ಸೈಬರ್ ವಂಚಕರು ಜಾಸ್ತಿ ಆಗ್ತಿದ್ದಾರೆ. ಸೊ ಸೈಬರ್ ಕಳ್ಳರ ಬಗ್ಗೆ ನೀವು ಆಲೋಚನೆಯನ್ನ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಹಳೆ ಕಾರ್ಡು ಇಷ್ಟೊಂದು ಡೇಂಜರಾ ಅಂತ ನೀವು ಕೇಳಬಹುದು. ಖಂಡಿತವಾಗಿಯೂ ಕೂಡ ಹಳೆ ಕಾರ್ಡು, ಎಕ್ಸ್ಪೈರ್ಡ್ ಆಗಿರ್ತಕ್ಕಂಥ ಕಾರ್ಡು ತುಂಬಾ ಅಂದ್ರೆ ತುಂಬಾ ಡೇಂಜರ್. ಅದರಲ್ಲಿ ಹಣನ ಹೆಂಗ್ ಬೇಕಾದ್ರೂ ಕೂಡ ತೆಗೆದುಕೊಳ್ಳಬಹುದು. ಯಾಕಂತಂದ್ರೆ ಅದರಲ್ಲಿ ತುಂಬಾ ಡೀಟೇಲ್ಸ್ ಇರುತ್ತೆ. ಮೊದಲಿಗೆ ನಿಮ್ ಹೆಸರಿರುತ್ತೆ, 16 ಅಂಕಿಯ ನಂಬರ್ ಆ ಕಾರ್ಡಿನ ಹಿಂಭಾಗದಲ್ಲಿರುತ್ತೆ. ಅದರ ಜೊತೆಗೆ ಹಿಂಬದಿಯಲ್ಲಿ ಮೇನ್ ಮ್ಯಾಗ್ನೆಟಿಕ್ ಸ್ಟ್ರೈಪ್ ಇರುತ್ತೆ, ಅದು ತುಂಬಾ ಅಂದ್ರೆ ಚಿಪ್ ತರ ಇರುತ್ತಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಡೇಂಜರಸ್ಸು. ಇದರ ಜೊತೆಗೆ ನಿಮ್ಮ ಬ್ಯಾಂಕಿನ ಕೆಲವು ಡೀಟೇಲ್ಸ್ ಕೂಡ ಆ ಒಂದು ATM ಕಾರ್ಡ್ ಅಲ್ಲಿ ಇರುತ್ತೆ. ಅದರ ಜೊತೆಗೆ ಆ ಚಿಪ್ ಅಂತ ಹೇಳದ್ನಲ್ಲ, ಆ ಚಿಪ್ಪು ತುಂಬಾ ಅಂದ್ರೆ ತುಂಬಾನೇ ಪವರ್ಫುಲ್. ಆ ಚಿಪ್ ಅನ್ನ ಬಳಸ್ಕೊಂಡು ಅವ್ರು ಏನ್ ಬೇಕಾದ್ರೂ ಕೂಡ ಮಾಡಬಹುದು. ಹಾಗಾದ್ರೆ ನಕಲಿ ಒಂದು ಸೈಬರ್ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ, ಅಂದ್ರೆ ಈ ಕಾರ್ಡ್ ಅನ್ನ ಬಳಸ್ಕೊಂಡು ಈ ನಕಲಿ ಕಾರ್ಡ್ ಅನ್ನ ತಯಾರಿಕೆ ಮಾಡ್ತಾರಲ್ವಾ, ಈಗ ನಾವು ಬಿಸಾಕ್ಬಿಟ್ಟಿರ್ತೀವಿ ಆ ಕಾರ್ಡ್ ತಗೊಂಡು ಅವರು ನಕಲಿ ಕಾರ್ಡ್ ಕೂಡ ಸೃಷ್ಟಿ ಮಾಡ್ಕೊಳ್ಬಹುದು. ಯಾಕಂತಂದ್ರೆ ಅದ್ರ ಸಾಕಷ್ಟು ಡೀಟೇಲ್ಸ್ ಇರುತ್ತಲ್ಲ, ನಕಲಿ ಕಾರ್ಡ್ ಅನ್ನ ಕೂಡ ಅವರು ಶುರು ಮಾಡ್ಕೊಂತಾರೆ. ಆ ನಕಲಿ ಕಾರ್ಡ್ ನ ರೆಡಿ ಮಾಡಿಕೊಂಡು ಅದರಲ್ಲಿ ಬೇರೆ ಬೇರೆ ರೀತಿ ಹೊಸ ವ್ಯವಹಾರಗಳನ್ನ ಶುರು ಮಾಡ್ತಾರೆ. ಹೀಗಾಗಿ ಹಳೆ ಕಾರ್ಡ್ ಅನ್ಬಿಟ್ಟು ಹಗುರವಾಗಿ ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಸೊ ನೀವೇ ನಿಮ್ ಮನೆಯಲ್ಲಿ ಇರ್ತಕ್ಕಂಥ ATM ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಬಿಸಾಕ್ಬಿಟ್ಟು ಕಳ್ಳರ ಕೈಗೆ ನಿಮ್ ಮನೆ ಕೀ ಕೊಟ್ಟಂಗೆ ಇರುತ್ತೆ ಒಟ್ನಲ್ಲಿ, ಇದು ಹೇಳ್ಬೇಕು ಅಂತಂದ್ರೆ. ಸೊ ಹುಷಾರಾಗಿರಿ. ಹಾಗಾದ್ರೆ ಆ ಅವಧಿ ಮುಗ್ದಿರ್ತಕ್ಕಂಥ ATM ಕಾರ್ಡ್ ನ ಏನು ಮಾಡಬೇಕು, ಹೇಗೆ ಬಳಸಬೇಕು ಅಂತ ಒಂದ್ ಸ್ವಲ್ಪ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ಸ್ನೇಹಿತರೆ, ಆ ಅವಧಿ ಮುಗ್ದಿರ್ತಕ್ಕಂಥ ATM ಕಾರ್ಡ್ ಅನ್ನ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಅದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು. ಸಂಪೂರ್ಣವಾಗಿ ATM ಕಾರ್ಡ್ ಅನ್ನ ನಾಶ ಮಾಡ್ಬೇಕು. ಮೊದಲಿಗೆ ಎಲ್ಲರ ಮನೆಯಲ್ಲೂ ಕೂಡ ಕತ್ರಿ ಇರುತ್ತೆ. ಸೊ ಕತ್ರಿ ತಗೊಂಡು ಆ ATM ಕಾರ್ಡ್ ಇರುತ್ತಲ್ಲ, ಅದನ್ನ ತುಂಡು ತುಂಡು ಮಾಡಿ ಕತ್ತರಿಸಾಕ್ಬಿಡಿ. ಯಾರ ಕೈ ಕೂಡ ಸಣ್ಣ ಒಂದು ಇದನ್ನು ಕೂಡ ಸಿಗಬಾರ್ದು, ಆ ರೀತಿ ನೀವು ಕಟ್ ಮಾಡ್ಬೇಕಾಗತ್ತೆ. ಕಟ್ ಮಾಡಿಬಿಟ್ಟು ನೀವು ಅದನ್ನ ಬಿಸಾಕ್ಬಿಡಿ. ಅದರ ಜೊತೆಗೆ ಆ ಚಿಪ್ಪು ಮತ್ತೆ ಮ್ಯಾಗ್ನೆಟಿಕ್ ಅಂತ ಹೇಳಿದ್ನಲ್ಲ, ಮ್ಯಾಗ್ನೆಟಿಕ್ ಸ್ಟ್ರೈಪ್ ಅಂತ ಹೇಳಿದ್ನಲ್ಲ, ಅದನ್ನ ತೆಗೆದ್ಬಿಡಿ. ಅದನ್ನ ತೆಗೆದ್ಬಿಟ್ಟು ಎಲ್ಲಾನು ಕೂಡ ಸಪ್ರೇಟ್ ಮಾಡ್ಬಿಟ್ಟು ಬೇರೆ ಬೇರೆ ಜಾಗದಲ್ಲಿ ಬಿಸಾಕ್ಬೇಕು. ಒಂದೇ ಕಡೆ ಬಿಸಾಕಿದ್ರು ಕೂಡ ಅದನ್ನ ಮತ್ತೆ ಅವರು ಜೋಡಿಸಿ ಅದನ್ನ ಬಳಸ್ಕೊಳ್ತಕ್ಕಂಥ ಪ್ರಯತ್ನಗಳನ್ನ ಕೂಡ ಮಾಡ್ತಾರೆ. ಸೊ ಕಟ್ ಮಾಡಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಬೇರೆ ಬೇರೆ ಡಸ್ಟ್ಬಿನ್ ಗಳಲ್ಲಿ ಹಾಕಬಿಡಿ. ಅದಾದ ನಂತರ ಸ್ನೇಹಿತರೆ, ನೀವೇನಾದ್ರೂ ನೆಟ್ಫ್ಲಿಕ್ಸ್ ಇರಬಹುದು, ಅಮೆಜಾನ್ ಇರಬಹುದು, ಸ್ವಿಗ್ಗಿ ಇರಬಹುದು, ಗೂಗಲ್ ಪೇ, ಫೋನ್ ಪೇ, ಈ ತರ ಏನಾದ್ರೂ ಆಧುನಿಕ ವಹಿವಾಟುಗಳಲ್ಲಿ ಇದ್ರೆ, ಅಂದ್ರೆ
ಈ ಒಂದು ಆನ್ಲೈನ್ ಪೇಮೆಂಟ್ಗಳನ್ನು ನೀವೇನಾದರೂ ಮಾಡ್ತಿದ್ರೆ ನೀವಂತೂ ತೀರಾ ಹುಷಾರಾಗಿರ್ಬೇಕಾಗುತ್ತೆ. ಯಾಕಂತಂದ್ರೆ ನಕಲಿ ATM ಕಾರ್ಡನ್ನು ಶುರು ಮಾಡ್ಕೊಂಡಿದ್ದಾರೆ. ಇವಾಗ ನಕಲಿ ATM ಕಾರ್ಡನ್ನು ರೆಡಿ ಮಾಡಲಿಕ್ಕೆ ಶುರು ಮಾಡ್ಕೊಂಡಿರೋರು ಈ ಒಂದು ಕಾರ್ಡನ್ನು ಬಳಸ್ಕೊಂಡು ಆನ್ಲೈನಲ್ಲಿ ಪೇಮೆಂಟನ್ನು ಮಾಡ್ತಾರೆ. ಸೊ ಹಾಗಾಗಿ ಹುಷಾರಾಗಿರಿ. ಅಂಥವ್ರು ಹಳೆ ಕಾರ್ಡ್ ವಿವರಗಳೆಲ್ಲನೂ ಕೂಡ ನೀವು ಯಾವ್ಯಾವ ಆನ್ಲೈನ್ ವ್ಯವಹಾರಗಳನ್ನ ಮಾಡ್ತಿರ್ತೀರಲ್ಲ ಅಲ್ಲ ಹೋಗ್ಬಿಟ್ಟು ಎಲ್ಲ ಡಿಲೀಟ್ ಮಾಡಿಬಿಡಿ. ಈ ಹೊಸ ATM ಕಾರ್ಡ್ ಬಂದಿರುತ್ತಲ್ಲ ಅದನ್ನ ಅಪ್ಡೇಟ್ ಮಾಡಿಕೊಂಡು ಹೊಸ ಡೀಟೇಲ್ಸನ್ನು ಕೊಡ್ತಾ ಹೋಗಿ. ಇಷ್ಟು ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಂದ್ರೆ ಖಂಡಿತವಾಗಿಯೂ ಕೂಡ ಹಳೆ ATM ಕಾರ್ಡ್ ಅಲ್ವಾ ಏನಾಗಲ್ಲ ಬಿಡು ಅಂತ ನೀವೇನಾದರೂ ನೆಗ್ಲೆಕ್ಟ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮನೆ ಕೀನ ಕಳ್ಳರ ಕೈಗೆ ನೀವೇ ಕೊಟ್ಟಂಗಾಗುತ್ತೆ. ಸೊ ಹುಷಾರಾಗಿರಿ. ಸ್ನೇಹಿತರೆ, ಇವತ್ತಿನ ಮಾಹಿತಿ ಕೂಡ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಎಂದಿನಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.